ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಮನಸ್ಸನ್ನೇ ಕದಲಿಸುವಂತಹ ತಿರುವುಗಳಿಂದ ತುಂಬಿದೆ. ಒಂದು ಕಡೆ ಮದುವೆ ಮಂಟಪದಲ್ಲಿ ನಡೆಯುತ್ತಿರುವ ಡ್ರಾಮಾ, ಇನ್ನೊಂದು ಕಡೆ ಸತ್ಯ ಹೊರಬರುವ ಕ್ಷಣ. ನಿಜ ಹೇಳ್ಬೇಕಂದ್ರೆ ಇವತ್ತು ಕಾಣೋ ಭಾವನೆಗಳು ನಿಮ್ಮ ಹೃದಯಕ್ಕೆ ನೇರವಾಗಿ ತಾಕ್ತವೆ. ಯಾರು ಸತ್ಯವಂತರು, ಯಾರು ನಾಟಕ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಡೀ ಎಪಿಸೋಡ್ ತುಂಬಾ ನಿಮ್ಮನ್ನ ಹಿಡಿದುಕೊಳ್ಳುತ್ತೆ. ಸಂಚಿಕೆ ಶುರುವಾಗ್ತಲೇ ಮದುವೆ ಮಂಟಪದ ಮುಂದೆ ಶ್ರೇಷ್ಠ ನಿಂತಿರುವ ದೃಶ್ಯವೇ ಒಂದು ದೊಡ್ಡ ಶಾಕ್. ಅವಳ ಮುಖದಲ್ಲಿ ಕೋಪ, ನೋವು, ನಿರಾಶೆ ಎಲ್ಲವೂ ಮಿಶ್ರಣ ಆಗಿರುತ್ತೆ. ಅದೇ ಸಮಯದಲ್ಲಿ ಆದಿಯವರು ಅವಳ ಜೊತೆ ನಿಂತು ತಾಂಡವ ಕಡೆ ನೋಡ್ತಿರೋ ಕಣ್ಣುಗಳಲ್ಲಿ ಕೋಪ ಹೊತ್ತಿ ಉರಿಯುತ್ತೆ. ಈ ಕ್ಷಣವೇ ಒಂದು ಚಂಡಮಾರುತ ಬರುವ ಸೂಚನೆ. ತಕ್ಷಣ ಫ್ಲಾಶ್ಬ್ಯಾಕ್ ಶುರುವಾಗುತ್ತೆ. ರೌಡಿಗಳು ದಾಳಿ ಮಾಡೋ ದೃಶ್ಯ, ಶ್ರೇಷ್ಠ ಆದಿಯವರನ್ನ ಉಳಿಸುವ ಕ್ಷಣ. ಇದು ಕೇವಲ ಆಕ್ಷನ್ ಅಲ್ಲ, ಅವಳ ಮನಸ್ಸಿನಲ್ಲಿರುವ ಕಾಳಜಿ ಎಷ್ಟು ಆಳವಾಗಿದೆ ಅನ್ನೋದನ್ನ ತೋರಿಸುತ್ತೆ. ನಿನ್ನಿಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅನ್ನೋ ಭಾವನೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಆಮೇಲೆ ಕಥೆ ನೇರವಾಗಿ ಮಂಟಪಕ್ಕೆ ಬರುತ್ತದೆ. ತಾಂಡವ ಶ್ರೇಷ್ಠನನ್ನ ನೋಡಿ ಗಾಬರಿಯಾಗುವ ರೀತಿ ಅವನ ಒಳಗಿನ ಭಯವನ್ನ ಬಿಚ್ಚಿಡುತ್ತದೆ. ಶ್ರೇಷ್ಠ ಮಾತ್ರ ಒಂದೊಂದು ಮಾತು ಹೊಡೆದಂತೆ ಮಾತನಾಡ್ತಾಳೆ. ಅವಳ ಮಾತುಗಳಲ್ಲಿ ನೋವಿದೆ, ದ್ರೋಹದ ಕಹಿ ಇದೆ. ನೀನು ಯಾರ ಜೊತೆಗೆ ನಿಜವಾಗಿದ್ದೀಯಾ ಅನ್ನೋ ಪ್ರಶ್ನೆ ಅವಳು ಕೇಳೋ ಕ್ಷಣದಲ್ಲಿ ಪ್ರೇಕ್ಷಕರ ಮನಸ್ಸು ಕೂಡ ಅದೇ ಪ್ರಶ್ನೆ ಕೇಳುತ್ತೆ. ಇಲ್ಲಿ ಕಥೆ ಕೇವಲ ಮಾತಿನ ಯುದ್ಧ ಅಲ್ಲ, ಭಾವನೆಗಳ ಸ್ಫೋಟ. ಅದರಲ್ಲೇ ದೊಡ್ಡ ಟ್ವಿಸ್ಟ್, ಶ್ರೇಷ್ಠ ತಾನೇ ಗರ್ಭಿಣಿ ಅಂತ ಹೇಳುವ ಕ್ಷಣ. ಆ ಒಂದು ಮಾತು ಮಂಟಪದಲ್ಲಿದ್ದ ಪ್ರತಿಯೊಬ್ಬರನ್ನೂ ನಿಶ್ಚಲಗೊಳಿಸುತ್ತದೆ. ಇದು ಕೇವಲ ಒಂದು ಡೈಲಾಗ್ ಅಲ್ಲ, ಇದು ಕಥೆಯೇ ದಿಕ್ಕೇ ಬದಲಿಸುವ ಸಿಡಿಲು. ಉದಾಹರಣೆಗೆ ನೋಡಿದ್ರೆ, ಒಬ್ಬ ಹೆಣ್ಣು ತನ್ನ ಜೀವನದ ಅತ್ಯಂತ ಸೂಕ್ಷ್ಮ ಕ್ಷಣದಲ್ಲಿದ್ದಾಗ ಅವಳಿಗೆ ಬೇಕಾಗಿದ್ದು ಪ್ರೀತಿ ಮತ್ತು ಬೆಂಬಲ. ಆದರೆ ಇಲ್ಲಿ ಅವಳಿಗೆ ಸಿಕ್ಕಿದ್ದು ಅನುಮಾನ, ಅವಮಾನ. ಈ ಕಾಂಟ್ರಾಸ್ಟ್ ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ಹೊಡೆತ ನೀಡುತ್ತದೆ. ಫ್ಲಾಶ್ಬ್ಯಾಕ್ನಲ್ಲಿ ಭಾಗ್ಯ ಶ್ರೇಷ್ಠ ಮನೆಗೆ ಬಂದು ಅವಳನ್ನ ಕಾಳಜಿಯಿಂದ ನೋಡಿಕೊಳ್ಳೋ ದೃಶ್ಯ ತುಂಬಾ ಮನಮುಟ್ಟುವಂಥದ್ದು. ಶತ್ರು ಅಂತ ಅನ್ಕೊಂಡವಳು ಇಷ್ಟು ಒಳ್ಳೆಯತನದಿಂದ ವರ್ತಿಸ್ತಾಳೆ ಅನ್ನೋದು ದೊಡ್ಡ ಪಾಠ. ನಿಜವಾದ ಒಳ್ಳೆಯತನ ಅಂದ್ರೆ ಏನು ಅನ್ನೋದಕ್ಕೆ ಇದು ಒಂದು ಲೈವ್ ಉದಾಹರಣೆ. ಭಾಗ್ಯ ಹೇಳೋ ಪ್ರತಿಯೊಂದು ಮಾತು, ಆಹಾರ, ಆರೈಕೆ, ಧೈರ್ಯ ಇವು ಕೇವಲ ಡೈಲಾಗ್ ಅಲ್ಲ, ಅವಳ ಹೃದಯದ ನಿಸ್ವಾರ್ಥತೆ. ಇಲ್ಲಿ ಪ್ರೇಕ್ಷಕರಿಗೆ ಒಂದು ಸಂದೇಶ ಸಿಗುತ್ತೆ. ಕೆಲವೊಮ್ಮೆ ನಾವು ದ್ವೇಷಿಸುವವರೇ ನಮ್ಮ ಜೀವನದ ದೊಡ್ಡ ಆಶ್ರಯವಾಗ್ತಾರೆ. ಮತ್ತೆ ವರ್ತಮಾನಕ್ಕೆ ಬಂದ್ರೆ, ರಿಪೋರ್ಟ್ ಕೈಗೆ ಸಿಕ್ಕಾಗ ತಾಂಡವ ಮೌನವಾಗುವ ಕ್ಷಣ, ಅದು ಅವನ ಸೋಲಿನ ಕ್ಷಣ. ಮಾತಾಡಕ್ಕೆ ಪದಗಳೇ ಸಿಗಲ್ಲ. ಭಾಗ್ಯ ಒಂದು ಸತ್ಯ ಹೊರಹಾಕ್ತಾ ಹೋಗ್ತಾಳೆ. ಅವಳು ಇಷ್ಟು ದಿನ ನೋಡಿದ್ದೆಲ್ಲ, ಅನುಭವಿಸಿದ್ದೆಲ್ಲ ಎಲ್ಲವನ್ನೂ ಬಹಿರಂಗ ಮಾಡ್ತಾಳೆ. ಇದು ಕೇವಲ ಒಂದು ವ್ಯಕ್ತಿಯ ವಿರುದ್ಧದ ಆರೋಪ ಅಲ್ಲ, ಇದು ಒಂದು ನಾಟಕದ ಅಂತ್ಯ. ಇಲ್ಲಿ ಒಂದು ಉದಾಹರಣೆ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಎಷ್ಟೇ ದಿನ ಮುಖವಾಡ ಹಾಕ್ಕೊಂಡಿದ್ರೂ ಒಂದು ದಿನ ಸತ್ಯ ಹೊರಬರುತ್ತೆ. ತಾಂಡವ ಕೂಡ ಅದೇ ಸ್ಥಿತಿ. ಅವನ ನಾಟಕ ಇಷ್ಟು ದಿನ ನಡೆದಿದ್ರೂ ಇವತ್ತು ಎಲ್ಲರ ಮುಂದೆಯೂ ಕುಸಿದು ಬೀಳುತ್ತೆ. ಅದೇ ಸಮಯದಲ್ಲಿ ಶ್ರೇಷ್ಠನ ಕಣ್ಣೀರು, ಭಾಗ್ಯನ ಧೈರ್ಯ ಇವು ಕಥೆಯ ನಿಜವಾದ ಹೀರೋಗಳಾಗ್ತಾವೆ. ಕೊನೆಗೆ ಸಂಚಿಕೆ ಮುಕ್ತವಾಗುವಾಗ ತಾಂಡವ ನಿಂತುಕೊಂಡೇ ಉಸಿರಾಳೋ ಸ್ಥಿತಿ, ಅದು ಅವನ ಭಯ, ಅವನ ತಪ್ಪಿನ ತೂಕ. ಪ್ರೇಕ್ಷಕರಿಗೆ ಒಂದು ಕಾತರ, ಮುಂದೇನಾಗುತ್ತೆ? ಭಾಗ್ಯ ನಿಜವಾಗ್ಲೋ ತಾಂಡವನನ್ನ ತಿರಸ್ಕರಿಸ್ತಾಳಾ? ಶ್ರೇಷ್ಠನ ಜೀವನ ಯಾವ ದಿಕ್ಕಿಗೆ ಹೋಗುತ್ತೆ? ಇವೆಲ್ಲ ಪ್ರಶ್ನೆಗಳ ಜೊತೆಗೆ ಸಂಚಿಕೆ ಮುಗಿಯುತ್ತದೆ. ಇವತ್ತಿನ ಎಪಿಸೋಡ್ ಒಂದು ದೊಡ್ಡ ಸಂದೇಶ ಕೊಡುತ್ತೆ. ಸತ್ಯ ಎಷ್ಟು ತಡವಾದ್ರೂ ಹೊರಬರುತ್ತೆ, ನಿಸ್ವಾರ್ಥ ಪ್ರೀತಿ ಯಾವಾಗಲೂ ಗೆಲ್ಲುತ್ತೆ. ಈ ತರಹದ ಡೀಟೇಲ್ಡ್ ಅಪ್ಡೇಟ್ಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ಹೇಳೋದನ್ನ ಮರಿಬೇಡಿ. ಧನ್ಯವಾದಗಳು.